ಯಕ್ಷ ಇನ್ಫೋ ಕನ್ನಡ, ಇದು ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡ ಯೂಟ್ಯೂಬ್ ಮಾಧ್ಯಮಕ್ಕೆ ಸ್ವಾಗತ. ನಾನು ಸತೀಶ್ ಸಾಲಿಯಾನ್. ಮತ್ತೊಂದು ವಿಭಿನ್ನವಾದ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಎಸ್ ವೀಕ್ಷಕರೇ, ಯಾರೆಲ್ಲ ಪೊಲೀಸ್ ಆಕಾಂಕ್ಷಿಗಳಿದ್ದಾರೆ ಅವರಿಗೆ ಒಂದು ಗುಡ್ ನ್ಯೂಸ್ ಅನ್ನು ತಂದಿದ್ದೇನೆ. ಪೊಲೀಸ್ ಆಕಾಂಕ್ಷಿಗಳಿಗೆ KSRP ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 2,000ಕ್ಕೂ ಅಧಿಕ ಪೊಲೀಸ್ ಹುದ್ದೆಗಳಿಗೆ ಶೀಘ್ರವೇ ನೇರ ನೇಮಕಾತಿಯ ಪ್ರಕ್ರಿಯೆ ಆರಂಭಗೊಳ್ಳುತ್ತದೆ. ಈಗಾಗಲೇ ಎಲ್ಲೆಡೆ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಬಂದಿದೆ. 2,032 ಪೊಲೀಸ್ ಹುದ್ದೆಗಳಿಗೆ ಅತ್ಯಂತ ಶೀಘ್ರವಾಗಿ ನೇಮಕಾತಿ ಅನ್ನುವಂಥದ್ದು ಆಗುವುದಕ್ಕೆ ಇದೆ. ಏನಪ್ಪ ವಿಚಾರ ಅಂತ ಹೇಳಿ ನೋಡೋದಾದರೆ, ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಅಥವಾ ಪೊಲೀಸ್ ಹುದ್ದೆಯನ್ನು ಪಡಿಬೇಕು ಅಂತ ಹೇಳಿ ಆಸೆಯಲ್ಲಿದ್ದರು ಅಥವಾ ಆಕಾಂಕ್ಷಿಗಳಾಗಿ ಕಾಯ್ತಾ ಇದ್ದರು ಅಂಥವರಿಗೆ ಕಡೆಯದಾಗಿ ಈಗ ಅವಕಾಶಗಳು ಒದಗಿ ಬಂದಿದೆ. ನಿಮ್ಮ ಕನಸು ಅನ್ನುವಂಥದ್ದು ನನಸಾಗುವಂತಹ ಕಾಲಘಟ್ಟ ಏನೋ ಸಮೀಪಿಸ್ತಾ ಇದೆ. ಕಾರಣ ಏನು ಅಂತ ಕೇಳಿದರೆ, ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ KSRP ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ 2,000ಕ್ಕೂ ಅಧಿಕ ಹುದ್ದೆಗಳಿಗೆ ನೇರ ನೇಮಕಾತಿ ಪ್ರಕ್ರಿಯೆ ಇನ್ನೇನು ಕೆಲವೇ ಸಮಯಗಳಲ್ಲಿ ಆರಂಭ ಆಗುವುದಕ್ಕಿದೆ ಎನ್ನುವಂತಹ ಮಾಹಿತಿಯನ್ನು ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಇನ್ನು ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಆಗಿರಬಹುದು, ಮಂಗಳೂರು, ಶಿವಮೊಗ್ಗ, ತುಮಕೂರು, ಮೈಸೂರು ಹೀಗೆ ಬೇರೆ ಬೇರೆ ಘಟಕಗಳಲ್ಲಿ ಅನೇಕ ಹುದ್ದೆಗಳು ಖಾಲಿ ಇದೆ. ಈ ಹುದ್ದೆಗಳನ್ನು ಶೀಘ್ರವೇ ಈ ಎಲ್ಲ ಪೋಸ್ಟುಗಳನ್ನು ತುಂಬಿಸುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ನೇಮಕಾತಿ ಆಗದ ಅನೇಕ ಸಮಯಗಳು ಕೂಡ ಕಳೆದು ಹೋಗಿದೆ. ಶೀಘ್ರವೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕ್ರಿಯೆಗಳು ಆರಂಭ ಆಗುವುದಕ್ಕಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಪೊಲೀಸ್ ಆಕಾಂಕ್ಷಿಗಳಾಗಬೇಕು ಅಂತ ಹೇಳಿದ್ದೀರಿ ಅಥವಾ ಪೊಲೀಸ್ ಕನಸನ್ನು ಹೊತ್ತವರಿದ್ದೀರಿ, ದಯವಿಟ್ಟು ಶೀಘ್ರವೇ ತಾವು ತಮ್ಮ ಪ್ರಯತ್ನವನ್ನು ಅಥವಾ ಓದುವಿಕೆಯನ್ನು ಮುಂದುವರಿಸಿ. ಫಿಸಿಕಲ್ ಆಗಿರ್ಬೋದು, ಲಿಖಿತ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಪುಸ್ತಕಗಳನ್ನು ರೆಫರ್ ಮಾಡಿ ಓದಿ ಹೆಚ್ಚು ಶ್ರಮವನ್ನು ಪಡಿ. ನಾಳೆ ಈ 2,000ಕ್ಕೂ ಅಧಿಕ ಪೋಸ್ಟುಗಳಲ್ಲಿ ನೀವು ಕೂಡ ಪೊಲೀಸ್ ಆಗಿ ಆಯ್ಕೆಯಾಗುವಂತಹ ಸಂಭವ ಹೆಚ್ಚಿದೆ. ಹಾಗಾಗಿ ನಿಮ್ಮ ಪ್ರಯತ್ನ ಅನ್ನುವಂಥದ್ದು ನಿರಂತರವಾಗಿರಲಿ ಅನ್ನುವ ಹಾಗೆ ನಾವು ಕೇಳಿಕೊಳ್ತಾ ಇದ್ದೇವೆ. ಇದರ ಜೊತೆಗೆ ಈ ಪೊಲೀಸ್ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಯೋಮಿತಿಯ ಸಡಿಲಿಕೆಯ ಬಗೆಗೆ ಚರ್ಚೆಗಳು ಕೂಡ ವ್ಯಕ್ತವಾಗ್ತಾ ಇದೆ. ವಯೋಮಿತಿಯನ್ನು ಸಡಿಲಿಸುವ ಕುರಿತು ರಾಜ್ಯ ಸರ್ಕಾರ ಚಿಂತನೆಯನ್ನು ನಡೆಸಿದೆ. ಅಂದರೆ ಈಗ OBC ಅವರಿಗೆ 27 ವರ್ಷ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ, ಅದಕ್ಕಿಂತ ಹೆಚ್ಚಾದವರಿಗೆ ಪರೀಕ್ಷೆಯನ್ನು ಬರೆಯುವುದಕ್ಕೆ ಅವಕಾಶ ಇಲ್ಲ ಅನ್ನುವ ಹಾಗಿತ್ತು. ಆದರೆ ಇತ್ತೀಚೆಗೆ ಅಭ್ಯರ್ಥಿಗಳ ಚರ್ಚೆಯ ಮೇರೆಗೆ ಅಥವಾ ರಿಕ್ವೆಸ್ಟಿನ ಮೇರೆಗೆ ಈಗ ವಯೋಮಿತಿಯ ಬಗ್ಗೆ 2-3 ವರ್ಷ ಹೆಚ್ಚಳವನ್ನು ಮಾಡುವಂಥದ್ದು. 27 ವರ್ಷ ಇದ್ದರೆ 30 ವರ್ಷದವರೆಗೂ ಪರೀಕ್ಷೆಯನ್ನು ಬರೆಯುವಂತಹ ಅವಕಾಶ ಇದೆ ಅನ್ನುವ ಹಾಗೆ ಚರ್ಚೆಗಳು ಆಗ್ತಾ ಇದೆ. ಇದರ ಬಗ್ಗೆ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಅವರು ಹೇಳಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ KSRP ಈ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ವಯಸ್ಸಿನ ಮಿತಿ ಎಷ್ಟರಲ್ಲಿದೆ, 2 ವರ್ಷವೋ 3 ವರ್ಷ ಏರಿಸಬಹುದಾ ಅಥವಾ ಹೇಗೆ ವಯಸ್ಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬದಲಾವಣೆಯನ್ನು ತರಬಹುದು ಎನ್ನುವ ಹಾಗೆ ಬೇರೆ ರಾಜ್ಯಗಳ ವಿಚಾರವನ್ನು ಅಥವಾ ಬೇರೆ ರಾಜ್ಯಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚಿಸಿ ಮತ್ತು ಶೀಘ್ರವೇ ಈ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗುವ ತಕ್ಷಣವೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತೇವೆ ಅಂತ ಹೇಳಿ ಪರಮೇಶ್ವರ್ ಅವರು ತಿಳಿಸಿದ್ದಾರೆ. ಏನೇ ಇರಲಿ, ಆಕಾಂಕ್ಷಿಗಳಿಗೆ ಒಂದು ಸಿಹಿ ಸುದ್ದಿಯನ್ನು 2025ರ ಈ ಹೊತ್ತಿಗಾಗುವಾಗ ಕೊಟ್ಟಿದ್ದಾರೆ. ಸದ್ಯ ಒಂದಷ್ಟು ವಿದ್ಯಾರ್ಥಿಗಳ ಕನಸಾಗ್ತದೆ, ಒಂದಷ್ಟು ಜನರ ಪೊಲೀಸ್ ಹುದ್ದೆ ಅನ್ನುವಂಥದ್ದು ಕನಸಾಗಿರ್ತದೆ. ಸೊ ಅದನ್ನು ನನಸು ಮಾಡುವಂತಹ ಕಾಲಘಟ್ಟ, ಅದನ್ನು ತಾವು ನನಸಾಗುವಂತಹ ಸಮಯ ಇನ್ನೇನು ಸಮೀಪಿಸ್ತಿದೆ. ಹಾಗಾಗಿ ನಿಮ್ಮ ಪ್ರಯತ್ನ ಅನ್ನುವಂಥದ್ದು ನಿರಂತರವಾಗಿರುವಂತಹ ದಿನದಲ್ಲಿ 8 ಗಂಟೆಯ ಓದನ್ನು ಮುಂದುವರಿಸಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕಡೆಯ ಬಾರಿ 1-2 ವಿಡಿಯೋವನ್ನು ಕೂಡ ಮಾಡಿದ್ದೇನೆ, ಯಾವ ಪುಸ್ತಕಗಳನ್ನು ಓದಬೇಕು ಅಂತ ಹೇಳಿ. ಅದರ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಹೋಗಿ ಸ್ವಲ್ಪ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ನೋಡಿ ಅಲ್ಲಿ ಹೇಳಿರುವಂತಹ ಪುಸ್ತಕಗಳನ್ನು ಪರ್ಚೇಸ್ ಮಾಡಿ ಓದುವಂತಹ ಪ್ರಯತ್ನವನ್ನು ಮಾಡಿ. ಒಂದಷ್ಟು ತಿಂಗಳುಗಳ ಕಾಲ ನೀವು ಪ್ರಯತ್ನವನ್ನು ಪಟ್ಟಿರಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸಕ್ಸಸ್ ಅನ್ನುವಂಥದ್ದು ನಿಮಗೆ ಸಿಕ್ಕಿಯೇ ಸಿಗ್ತದೆ. ಹಾಗಾಗಿ ನಿರಂತರವಾಗಿ ಬೆಳಗಿನ ಹೊತ್ತಾಗಿರ್ಬೋದು ಅಥವಾ ನೀವು ಬೇರೆ ಏನಾದರೂ ಜಾಬನ್ನು ಮಾಡಿಕೊಂಡಿದ್ದರೆ ಇರ್ಬೋದು ಅಥವಾ ವಿದ್ಯಾರ್ಥಿಗಳೇ ಇರ್ಬೋದು, ಸ್ವಲ್ಪ ಓದಿಗಾಗಿ ಸಮಯವನ್ನು ಕೊಡಿ. ಇನ್ನೇನು ಕೆಲವು ತಿಂಗಳುಗಳಲ್ಲಿ, 1 ತಿಂಗಳ ಒಳಗಾಗಿ ನೇರ ನೇಮಕಾತಿಯ ಪ್ರಕ್ರಿಯೆಗೆ ಇನ್ನೇನು ಆಯ್ಕೆ ಪ್ರಕ್ರಿಯೆಗಳು ಬಿಡ್ತಾರೆ. ಸೈಬರ್ಗಳಲ್ಲಿ ಹೋಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎನ್ಕ್ವೈರಿಯನ್ನು ಮಾಡ್ತಾಯಿರಿ ಅಥವಾ ಅಪ್ಲೈ ಮಾಡುವಂತಹ ಪ್ರೊಸೀಜರ್ಗಳು ಏನಿದೆ ಅಂತ ಹೇಳಿ ನೋಡಿಕೊಂಡು ಶೀಘ್ರವೇ ಅಪ್ಲೈಯನ್ನು ಮಾಡಿ ಒಂದಷ್ಟು ಪುಸ್ತಕಗಳನ್ನು ಖರೀದಿಸಿಕೊಳ್ಳಿ.
ಸಾಧ್ಯವಾದಷ್ಟು ಓದುವಿಕೆಯನ್ನು ಮುಂದುವರಿಸಿ. ಕೇವಲ ಲಿಖಿತ ಪರೀಕ್ಷೆಗೆ ಮಾತ್ರ ಸಮಯವನ್ನು ಕೊಡುವಂಥದ್ದಲ್ಲ, ಜೊತೆಗೆ ಫಿಸಿಕಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಬೆಳಗಿನ ಹೊತ್ತು ಒಂದಷ್ಟು ಫಿಸಿಕಲಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಸೈಸ್ ಆಗಿರ್ಬೋದು, ರನ್ನಿಂಗ್ಗಳನ್ನು ಮಾಡುವುದಕ್ಕೆ ಪ್ರಯತ್ನ ಪಡಿ. ಮೆಡಿಕಲ್ ಆಗಿ ಕೂಡ ಫಿಟ್ ಆಗಿರುವುದಕ್ಕೆ ಪ್ರಯತ್ನಿಸಿ. ಒಂದಷ್ಟು ಸಮಯ ನಿಮ್ಮ ಪ್ರಯತ್ನಗಳು ನಿರಂತರವಾಗಿದ್ದರೆ ಖಂಡಿತವಾಗಿಯೂ ನೀವು ನಾಳೆ ಕಾಕಿ ಬಟ್ಟೆಯನ್ನು ಹಾಕಿ ಪೊಲೀಸ್ ಹುದ್ದೆಯಲ್ಲಿ ಪೊಲೀಸ್ ಕ್ಯಾಪನ್ನು ಧರಿಸಿ ನಿಮ್ಮ ಮನೆಯವರಿಗೆ ಅಥವಾ ನಿಮ್ಮ ಗೆಳೆಯರಿಗೆ ಅವರೆಲ್ಲರಿಗೂ ಕೂಡ ನಿಮ್ಮನ್ನು ಪೊಲೀಸ್ ಡ್ರೆಸ್ಸಲ್ಲಿ ನೋಡುವಂತಹ ಭಾಗ್ಯವನ್ನು ನೀವೇ ಕರುಣಿಸ್ತೀರಿ. ಹಾಗಾಗಿ ಉದಾಸೀನತೆಯನ್ನು ಮಾಡಬೇಡಿ. ಯಾರೆಲ್ಲ ಪೊಲೀಸ್ ಆಕಾಂಕ್ಷಿಗಳಾಗಬೇಕು ಅಂತಿದ್ದೀರಿ, ನಿಮ್ಮ ಪ್ರಯತ್ನಕ್ಕೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಿಮ್ಮ ಓದುವಿಕೆ ನಿರಂತರವಾಗಿರಲಿ ಅಂತ ಹೇಳಿ ಆಶಿಸ್ತಾ ಇದ್ದೇವೆ. ಯಾರೆಲ್ಲ ಪೊಲೀಸ್ ಆಕಾಂಕ್ಷಿಗಳು ಅಥವಾ ಪೊಲೀಸ್ ಆಗಬೇಕು ಅಂತ ಹೇಳಿ ಅಂದುಕೊಂಡಿದ್ದಾರೋ ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಹೇಳ್ತಾ, ಈ ಪೊಲೀಸ್ ಎಕ್ಸಾಮ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 2 ವಿಡಿಯೋ ನಾನು ಮಾಡಿ ಹಾಕಿದ್ದೇನೆ. ಅದು ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಅಥವಾ ಆಯ್ಕೆ ಪ್ರಕ್ರಿಯೆಗಳಿಗೆ ಸಂಬಂಧಪಟ್ಟ ಹಾಗೆ ಇರ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೇನೆ, ಬೇಕು ಅಂತ ಹೇಳಿದ್ದವರು ನೋಡಿಕೊಳ್ಳಿ. ಇವತ್ತಿನ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.